50 ಲಡ್ಡುಗಳಾಗಿದೆ. ಡ್ರೈ ಫ್ರೂಟ್ ಲಡ್ಡು ಸೆಮ್ಮಿಯಾಗಿದೆ. ಹಾಗೆ ಗಟ್ಟಿಯಾಗಿ ಪಾಕ ಕಲಿಸ್ಕೊಂಡ್ರೆ ಈ ರೀತಿ ಬರುತ್ತೆ. ನೋಡ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ. ನೋಡಿ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ರೌಂಡ್ ಮಾಡ್ತಾಯಿದ್ದಾರೆ. ಹಾಗೆ ಟೇಸ್ಟಿಯಾಗೂ ಕೂಡ ಇತ್ತು. ನಾನು ಕೂಡ ಒಂದು ತಿಂದು ಟೇಸ್ಟ್ ಕೂಡ ಮಾಡಿದೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ. ಹೇಗಿತ್ತು ಅಂತ ಹೇಳಿ. ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಏನು ಅಂತೇಳಿ ಟೈಟಲ್ ತಮ್ಮನೇಲಿ ನೋಡಿರ್ತೀರಾ. ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ದಿಸ್ ಒನ್ ಇಸ್ ಗ್ರೇಪ್ಸ್, ಬಾದಾಮಿ, ವಾಲ್ನಟ್ಸ್, ಪಿಸ್ತಾ, ಕ್ಯಾಶು. ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಎಲ್ಲ 100 ಗ್ರಾಮ್ಸ್. 2 ಪ್ಯಾಕೆಟ್ ಲಯನ್ ಡೇಟ್ಸ್, 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ದ್ರಾಕ್ಷಿ, 100 ಗ್ರಾಮ್ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊತಾ ಇದ್ದಾರಲ್ಲ, ಇವಾಗ ನೆಕ್ಸ್ಟ್ ಹುರ್ಕೋತಾ ಇದ್ದಾರೆ ಏನೇನು ಹುರ್ಕೋಬೇಕು ಅಂತ ಹೇಳಿ. ಇದು ಸೂರ್ಯಕಾಂತಿ ಬೀಜ, ನಿಮ್ಗೆ ಗೊತ್ತಿರುತ್ತೆ ಸೂರ್ಯಕಾಂತಿ ಬೀಜ, ಅದೂ ಮತ್ತು ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜ. ಹಾಗೆ ಅದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಉರಿರಿ. ಸ್ವಲ್ಪ ಬಿಸಿ ಆಗಬೇಕಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ, ತುಪ್ಪ ಹಾಕ್ಕೊಂಡು ಸ್ವಲ್ಪ ಉರಿರಿ. ಅದೆಲ್ಲ ಹುರಿದಾದ್ಮೇಲೆ 1 ಪ್ಯಾಕೆಟ್ ಎಳ್ಳು ಕೂಡ ಹಾಕ್ಕೊಳ್ಳಿ. ಹಾಗೆ ಬ್ಲ್ಯಾಕ್ ಸೀಡ್ಸ್ ಬರುತ್ತಲ್ಲ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಒಂದು 3-4 ಸೀಡ್ಸ್ ಹಾಕಿದ್ದಾರೆ. ಅದು ಸೀಡ್ಸ್ ಸಿಗುತ್ತೆ, ಅದು ಒಂದು ಎಲ್ಲ ಸೀಡ್ಸೂ ಎಲ್ಲನೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹೆಲ್ತ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ತಿನ್ಬೋದು ಒಂದೊಂದು ಲಡ್ಡು ಡೈಲಿನೂ. ಹಾಗೆ ಇದು ಎಳ್ಳು ಕೂಡ ಹಾಕಿದ್ದಾರೆ, ಬಿಳಿ ಎಳ್ಳು ಹಾಕಿದ್ದಾರೆ. ಆಮೇಲೆ ಕಪ್ಪು ಎಳ್ಳು ಹಾಕ್ಕೊಬಿಡಿ, ಬಿಳಿ ಎಳ್ಳು ಹಾಕ್ಕೊಳ್ಳಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸ್ವಲ್ಪ ಫುಲ್ ನೈಸ್ ಥರ ಪುಡಿ ಮಾಡ್ಕೊಬಂದ್ಬಿಡಿ. ಆಮೇಲೆ ಖರ್ಜೂರನ ಎಲ್ಲ ಕಟ್ ಮಾಡಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಶುಗರ್ ಅಂತೂ ಆ್ಯಡೇ ಮಾಡಿಲ್ಲ, ಖರ್ಜೂರದಲ್ಲೇ ಸ್ವೀಟ್ನೆಸ್ ಕೊಟ್ಟಿರೋದು ಅಷ್ಟೇನೆ. ಇವಾಗ ತುಪ್ಪ ಹಾಕ್ಕೊಂಡು ಉರಿತಾ ಇದ್ದಾರೆ ನಮ್ಮಮ್ಮ. ಡ್ರೈ ಫ್ರೂಟ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿರೋದು, ಏನೇನು ಡ್ರೈ ಫ್ರೂಟ್ಸ್ ಹಾಕಿದ್ದೀರಿ ಅಂತ ಹೇಳಿ ತೋರಿಸಿದ್ದೀನಿ. ಇದು ನೋಡಿ, ಸ್ವಲ್ಪ ಮಿಕ್ಸಿ ಬಂದಿದ್ರು ಖರ್ಜೂರನ. ಅದು ಸ್ವಲ್ಪ ಮಿಕ್ಸಿ ಆದರೆ ಸ್ವಲ್ಪ ಎಲ್ಲ ಇದಾಗುತ್ತೆ ಅಂತೇಳಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟಿದ್ರಿ. ಯಾಕೆ ಕಟ್ ಮಾಡೋದು ಅಂತ ಹೇಳಿ ಇವಾಗ ಅದನ್ನು ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದಾರೆ. ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇವಾಗ ಪುಡಿ ಮಾಡಿದ್ರಲ್ಲ ಎಲ್ಲ ಸೀಡ್ಸು ಎಲ್ಲನೂ ಪುಡಿ ಮಾಡಿದ್ವಲ್ಲ, ಅದನ್ನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ. ಅದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ನೋಡಿ, ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಪುಡಿ ಮಾಡಬೇಡಿ. ಬೈಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಟೇಸ್ಟ್ ಮಾಡ್ತಿದ್ದೀವಿ ಹೆಂಗಿದೆ ಅಂತ. ಅವತ್ತೇನೆ ಕೇಳಿ ನೋಡಿ, ಫೋನ್ ಮಾಡಿ. ಟ್ರೈ ಮಾಡಿ. 50 ಲಡ್ಡೂಸ್ ಆಗಿದೆ. ಸೊ ಇನ್ನು ಎಕ್ಸ್ಟ್ರಾಸ್ ಆಗ್ತಿದೆ. 50 ಲಡ್ಡೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಲಡ್ಡು ಕೂಡ ಇಷ್ಟ ಆಗಿದ್ರೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಆಲ್ರೆಡಿ ವಿಡಿಯೋ ಕೂಡ ಎಂಡ್ ಮಾಡಿಬಿಟ್ಟಿದ್ದಾಳೆ ಶಿಖಾ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದಿರುತ್ತೆ. ಡೈಲಿ ಒಂದೊಂದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನನಗಷ್ಟು ಡ್ರೈ ಫ್ರೂಟ್ಸ್ ಅದೆಲ್ಲ ಇಷ್ಟ ಆಗಲ್ಲ. ಇದು ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಮಮ್ಮಿ. ಅದಕ್ಕೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದೇ ರೀತಿ ನಮ್ಮ ಮಮ್ಮಿ ಕೈಯಲ್ಲಿ ರೆಸಿಪಿನ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಥಾಟ್ಸ್ ಆಫ್ ಲವ್.